ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಸುಗಳು ಬಂದಿದ್ದು ನೋಡಿದ್ರಿ, ಕ್ವಾಲಿಟಿ ನೋಡಿ ಸ್ನೇಹಿತರೆ. ನಾನು ಎಸ್ಪೆಷಲಿ ಬಹಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹಸುಗಳನ್ನು ಟಾಪ್ ಕ್ವಾಲಿಟಿ ಹಸುಗಳನ್ನು ಆಯ್ಕೆ ಮಾಡಬೇಕು ಅಂದರೆ ಬ್ರೀಡ್ ಆಯ್ಕೆ ಮಾಡಬೇಕು ಅಂದರೆ ಸ್ಪಷ್ಟವಾಗಿ ನಾಲೆಜ್ ಇದ್ದವ್ರು ಮಾತ್ರ ಬರ್ತಾರೆ ಸ್ನೇಹಿತರೆ. ಯಾಕೆ ನಾಲೆಜ್ ಇದ್ದವ್ರು ಬರ್ತಾರೆ ಅಂದರೆ 1, 2, 3 ಹಸು ತೊಗೊಂಡೋಗಿರೋರು, ಅವರಿಗೆ ಹಸು ಬಗ್ಗೆ ಗೊತ್ತಿದೆ, ಯಾವ ರೀತಿ ಮಾಡಬೇಕು, ಯಾವ ಬ್ರೀಡ್ ಬೆಳೆಸಬೇಕು. ನಮ್ಮ ಈ ನಿರಂತರ ಪ್ರಯತ್ನ ಪಡ್ತಾ ಒಂದು ಹಸು, ಒಂದು ಕರು, ಆ ಬ್ರೀಡ್ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಜನರೇಟ್ ಮಾಡಬೇಕು, ಸೊ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಹೊಸಬ್ರಿಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಒಂದು 10 ನಿಮಿಷ ನಿಮ್ಮ ಜೊತೆಗೆ ಹೊಸ ವ್ಯೂವರ್ಸು, ಹೊಸದಾಗಿ ಹಸು ತೊಗೋಬೇಕು ಅಂತ ಇರೋರು ಒಂದು 10 ನಿಮಿಷ ವೀಡಿಯೋ ನೋಡಿ. ಇದನ್ನು ಸರಿ ತಪ್ಪನ್ನು ಕಾಮೆಂಟು ನೀವು ಹೇಳ್ಬೋದು. ಯಾಕಂದರೆ ನೋಡಿ, ಸೋಷಿಯಲ್ ಮೀಡಿಯಾ ಇದು, ಮತ್ತು 4 ಜನರಿಗೆ ಸಿಗುವಂಥ ಸಂದೇಶ ಸರಿ ಇರ್ಬೋದು, ತಪ್ಪಿರ್ಬೋದು. ಇದನ್ನು ಅಬ್ಸರ್ವೇಷನ್ ಮಾಡಿ ಹೇಳಿ. ನೋಡಿ, ನಾವು ಒಂದು ಹಸು ತೊಗೊಳ್ತೀವಿ. ಒಂದು ಹಸು, 2 ಹಸು, 3 ಹಸು, 4 ಹಸು. ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಒಂದು ಹೈನುಗಾರಿಕೆ ಮಾಡ್ಬೇಕಂತ ಹೊರಟು, ಒಂದು ಹೈನುಗಾರಿಕೆ ಪ್ಲಸ್ ಹೈನೋದ್ಯಮ ಡಿಫ್ರೆನ್ಸಸ್ ಇದೆ. ಒಂದು ಹಸು ತೊಗೊಂಡೋಗಿ ನೀವು ಹಸು ಸಾಕ್ತೀರಾ, ಹಾಲು ತೆಗಿತೀರಾ, ಅದು ಮಾಡ್ತೀರಾ, ಅದು ಹೈನುಗಾರಿಕೆ. ನೆಕ್ಸ್ಟ್ ಅದರಿಂದ ನೀವು ಹೈನೋದ್ಯಮ ಯಾರು ಪರಿಕಲ್ಪನೆ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ನಾಲೆಜ್ ಬೇಕು. ಇವತ್ತು ನಮ್ಮ ಹತ್ರ ದೊಡ್ಡ ಫೈನಾನ್ಷಿಯಲ್ ಪವರ್ಫುಲ್ ಇರೋರು ಇವತ್ತು 100-150 ಹಸುಗಳು ತೊಗೊಂಡು ಸಾಕಿ ಇವತ್ತು ಬ್ರೀಡ್ ಬೆಳೆಸ್ತಾರೆ. ಯಾಕಂದರೆ ವರ್ಷಕ್ಕೆ 60, 70, 80 ಕರು ಮಾರಿದ್ರೆ ಎಷ್ಟು ಬರುತ್ತೆ ಲಾಭ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಒಂದು 2 ನಿಮಿಷ ನಿಮ್ಮ ಟೈಮ್ ತೊಗೊಳ್ತೀನಿ. ಎಸ್ಪೆಷಲಿ ನೀವು ಒಂದು 4 ಹಸುವಿಂದ, 2 ಹಸುವಿಂದನೇ ಶುರು ಮಾಡಿದೆ ಅಂತ ತಿಳ್ಕೊಳ್ಳಿ. 2 ಹಸುವಿಂದ ನೀವು ಒಂದೇ ಸಲ ಇನಿಷಿಯಲ್ ಆಗಿ ಲಕ್ಷಗಟ್ಟು ದುಡಿಬೋದು. ಎಕ್ಸ್ಪೆಕ್ಟೇಷನ್ಗಳು ಎಲ್ಲಿ ತನಕ ಅಂದರೆ 2 ವರ್ಷದ ಪ್ರೀ ಪ್ಲ್ಯಾನ್ ಇಟ್ಕೊಂಡು ನಮ್ಮ ಫಾರ್ಮಲ್ಲಿ ಬನ್ನಿ. 2 ವರ್ಷದ ಪ್ರೀ ಪ್ಲ್ಯಾನ್ ಇಟ್ಕೊಳ್ಳಿ. ನೀವು ಒಂದು ಹಸು ತೊಗೊಳ್ತೀರಾ, ಬರೀ ಹಾಲಿಗೆ ತೊಗೊಳ್ತೀರಾ, ತೊಗೊಳ್ಳಿ, ತೊಂದರೆ ಇಲ್ಲ. ಆದರೆ ಒಂದು ಹಸುಗಿಂತನೂ ನೆಕ್ಸ್ಟು ನೀವು ಬ್ರೀಡಿಂಗ್ ಬೆಳೆಸಬೇಕು, ಮುಂದೆ ತೊಗೊಂಡೋಗ್ಬೇಕು ಅಂದಾಗ ಆವಾಗ ನೀವು ಬ್ರೀಡಿಂಗಲ್ಲಿ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಸೊ ಬ್ರೀಡಿಂಗಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ನೀವು ಹಸುಗಳನ್ನು ಆಯ್ಕೆ ಯಾವ ರೀತಿ ಮಾಡ್ತೀರಾ, ಅದಕ್ಕೆ ಯಾವ ಸೆಮೆನ್ ಕೊಡಬೇಕು, ಅಲ್ಲಿ ತನಕ ನೀವು ಡೆವಲಪ್ ಆಗೋಲ್ಲ. ಇವತ್ತು ಪಂಜಾಬು, ಹರಿಯಾಣ ಯಾಕಪ್ಪ ಇಷ್ಟು ಡೆವಲಪ್ ಆಗಿದೆ ಅಂದರೆ ನಿಮಗೆ ಪಂಜಾಬಲ್ಲಿ ಯಾವ ಹಸುಗೆ ಯಾವ ಸೆಮೆನ್ ಕೊಡಬೇಕು ಅಂತ ಗೊತ್ತಿರುತ್ತೆ. ಸೊ 2 ಹಸು ತೊಗೊಂಡೋಗ್ತೀನಿ ನಾನು. 2 ಹಸು ತೊಗೊಂಡೋಗಿ ಅದು ಯಾವ ಬ್ರೀಡು, ABS ಇರುತ್ತೆ, ABSಲ್ಲಿ ಹ್ಯಾಮರ್ ಇರುತ್ತೆ, ಸ್ಟ್ರೈಕರ್ ಇರುತ್ತೆ, ಪೆನಿಮೇಕರ್ ಇರುತ್ತೆ. ಅದರಲ್ಲಿ ಬಹಳಷ್ಟು ತಳಿಗಳಿದ್ದಾವೆ. ಪೈಪರ್ ಬಂತು, ಸೆಲೆಕ್ಟ್ರ್ ಬಂತು, ಭಾಳಷ್ಟು ಏನು. ಅದರಲ್ಲಿ ನಾವು ತೊಗೊಂಡೋಗಿ ಆ ABS ಸೆಮೆನ್ನಿಗೆ ನೆಕ್ಸ್ಟ್ ABS ಕೊಟ್ಟಾಗ ಅದು 99% ಇನ್ ಬ್ರೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತಳಿಗೆ ಡೆನ್ಮಾರ್ಕ್ ಕೊಡಿ, ವರ್ಲ್ಡ್ ವೈಡ್ ಕೊಡಿ, ಕ್ರಾಸ್ ಕೊಡ್ತಾರೆ, ಅದಕ್ಕೆ ಡೆವಲಪ್ ಮಾಡ್ತಾ ಇರಬೇಕು. ಯಾಕಂದರೆ ಗಿರ್ಲ್ಯಾಂಡು ಈ ಬಗ್ಗೆ ಬಹಳ ಜನ ಗಿರ್ಲ್ಯಾಂಡೋ ಬಗ್ಗೆ ಹೇಳ್ತಾರೆ. ಗಿರ್ಲ್ಯಾಂಡು ನಮ್ಮ ಇಂಡಿಯಾದಲ್ಲಿರೋದು 28 to 30% ಅಷ್ಟೇ. 30% ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ಸೆಮೆನ್ನು ಆ ಡೈರೆಕ್ಟು ನಮಗೆ ಗಿರ್ಲ್ಯಾಂಡೋ ಸೆಮೆನ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ಗಿರ್ಲ್ಯಾಂಡೋ ಸೆಮೆನ್ನ ಡೆವಲಪ್ ಮಾಡ್ತಾ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು 30%ಗೆ ತೊಗೊಂಬಂದಿದ್ದೀವಿ. ಅದು ಒಂದು ಅಪ್ರಾಕ್ಸಿಮೇಟ್ಲಿ 100% ಬರಬೇಕು ಅಂದರೆ ನಮಗೆ 5 ರಿಂದ 6 ವರ್ಷ ಇನ್ನೂ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಗಿರ್ಲ್ಯಾಂಡೋ ಪ್ಯೂರಿಟಿ ಸಿಗುತ್ತೆ, ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ. ಗಿರ್ಲ್ಯಾಂಡೋದಲ್ಲಿ ಸಿಗುತ್ತೆ 25+ ಹಿಡಿ 30 ಲೀಟರ್ ತನಕ ಪರ್ ಡೇ ಈಗ ಸಿಗ್ತಾ ಇದೆ. ನೆಕ್ಸ್ಟು ಅದೇ ನೆಕ್ಸ್ಟ್ ಸ್ಟೇಷನ್ 35 ಮಾಡುತ್ತೆ, 40 ತನಕ ಹೋಗುತ್ತೆ. ಸೊ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬ್ರೀಡಿಂಗ್ ಮಾಡೋರು ನೀವು ಎಲ್ಲೇ ಹೋಗಿ ಹಸುಗಳನ್ನು ಸಂತೆಯಲ್ಲಿ ಅಲ್ಲಿ ಹಸು ತೊಗೊಂಡು ಯಾವುದೇ ಕಾರಣಕ್ಕೆ ಸಕ್ಸಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಬರಲಿ ಅಂತ ಹೇಳ್ತಾ ಇಲ್ಲ. ಒಬ್ಬರು ಈ ಸಕ್ಸಸ್ ಆಗಿರೋ ಒಂದು ಉದಾಹರಣೆ ತೋರಿಸಿ. ಅದೇ ನಾನು ನನ್ನ ಫಾರ್ಮಿಂದ ತೊಗೊಂಡೋಗಿ ಡೆವಲಪ್ ಮಾಡಿರೋ ಬ್ರೀಡು ಪ್ರತಿಯೊಂದು ವೀಡಿಯೋ ಹಾಕ್ತಾ ಇರ್ತೀನಿ ನಾನು. ಯಾಕೆ ಅಂದರೆ ಅವೇರ್ನೆಸ್ಸು. ನೀವು ಎಲ್ಲಿ ತನಕ ನೀವು ಕ್ವಾಲಿಟಿಯಲ್ಲಿ ಕೆಲಸ ಮಾಡಲ್ವೋ ಅಪ್ಪನಾಣಿಗೆ ಯಾವುದೇ ಕಾರಣ ಉದ್ಧಾರ ಆಗಲ್ಲ. ನಾನು ಹೇಳೋಷ್ಟು ನನ್ನ ಒಂದು ಕೆಪಾಸಿಟಿ ತಕ್ಕಂಗೆ ಮಾತಾಡ್ತೀನಿ. ಸೊ ಅನ್ನೆಸೆಸರಿ ನಾನು ಮಾತಾಡೋಕೆ ಹೋಗಲ್ಲ. ಇವತ್ತು ನಿಸರ್ಗ ಡೈರಿ ಫಾರ್ಮ್ 300 ಹಸುಗಳು ಫಾರ್ಮ್ ಮಾಡ್ತಾಯಿದ್ದೀನಿ. 300 ಹಸುಗಳು ಇಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹಸು ತೊಗೋಬೋದು, ಯಾವಾಗ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಮಿಲ್ಕಿಂಗ್ ಬೇಕಾ, ಪ್ರೆಗ್ನೆನ್ಸಿ ಬೇಕಾ, ಕಾಫ್ ಬೇಕಾ, ಇಲ್ಲ ನಾನ್ ಪ್ರೆಗ್ನೆಂಟ್ ಬೇಕಾ, ಹೀಫರ್ ಬೇಕಾ, ಸಣ್ಣ ಕರುಗಳು ಬೇಕಾ, ಎಲ್ಲ ಅವೈಲೇಬಲ್ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಉದ್ದೇಶ ಒಂದೇ, ಬ್ರೀಡ್ ಬೆಳೆಸಬೇಕು. ಕರ್ನಾಟಕದಲ್ಲಿ ಬ್ರೀಡಲ್ಲಿ ಕೆಲಸ ಮಾಡೋದು 1 ನಿಸರ್ಗ ಡೈರಿ ಫಾರ್ಮ್. ಇದು ಬಿಟ್ಟರೆ ಬ್ರೀಡಲ್ಲಿ ಎಲ್ಲೂ ಕೆಲಸ ಮಾಡಲ್ಲ. ಯಾವುದು ಹಗ್ಗ ತಂದ್ರಿ, ಬಿಚ್ಚಿದ್ರಿ, ಕೊಟ್ರಿ, ಹಸು ಸೇಲ್ ಮಾಡಿ, ಅದೇ ಬಿಟ್ಟರೆ ಬ್ರೀಡಲ್ಲಿ ಕೆಲಸ ಮಾಡ್ತಾರೆ ನೀವು ಸರ್ಚ್ ಮಾಡಿ ನಿಸರ್ಗ ಡೈರಿ ಫಾರ್ಮ್ ಮಾತ್ರ. ಎಲ್ಲಿ ತನಕ ಪ್ರಯತ್ನ ಪಡಿ 14-15 ವರ್ಷದ ಪ್ರಯತ್ನ ಪಡ್ತಾ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಸೊ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಸಿಕ್ಕಿದೆ. ಇನ್ನೂ ಭಾಳಷ್ಟು ಕೆಲಸ ಮಾಡೋದಿದೆ. ನೋಡಿ, ಎಲ್ಲಿ ಹಸು ತೊಗೋಬೇಕಂದ್ರು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತವರು ದಯವಿಟ್ಟು ಎಲ್ಲೂ ಹೋಗಿ ಹಸು ತೊಗೊಂಡು ಎಳಬೇಡಿ. ದುಡ್ಡು ಬಹಳ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ನೀವು ಎಲ್ಲಾದರೂ ಒಂದು ಕಡೆ ಒಂದು ಹಸು ತೊಗೊಳ್ಳಿ, ನಮ್ಮ ಕಡೆ ಒಂದು ಹಸು ತೊಗೊಳ್ಳಿ, ಎರಡಿಗೂ ಕಂಪೇರ್ ಮಾಡಿ ವಾಟ್ ಇಸ್ ದ ಬೆಸ್ಟ್ ಅಂತೇಳಿ. ಸೊ ಆವಾಗ ನಿಮ್ಮ ಮೈಂಡ್ ಸೆಟ್ ಬರುತ್ತೆ. ಸೊ ನೀವು ಒಂದು ಫಾರ್ಮ್ ಮಾಡುವಾಗ ನಿಮಗೆ 2 ವರ್ಷದ ಪ್ಲ್ಯಾನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ.
2 ವರ್ಷ ಪ್ಲಾನ್ ಇಟ್ಕೊಂಡು ನಿಮ್ಮಲ್ಲಿ ಫೈನಾನ್ಷಿಯಲ್ ಪವರ್ಫುಲ್ ಇದ್ದರೆ ಒಂದೇ ಸಲ 5-6 ತೊಗೊಂಡು ನೆಕ್ಸ್ಟ್ 3 ತಿಂಗಳಿಗೆ ಒಂದೊಂದು 2 ರೈಸ್ ಮಾಡ್ಕೊಂಡು ಹೋಗ್ಬೋದು. ನನ್ನ ಹತ್ರ ಫೈನಾನ್ಷಿಯಲ್ ಅಷ್ಟು ಇಲ್ಲ ಅಂದರೆ 1-2 ಶುರು ಮಾಡಿ. ಅದು ಹಸು, ಅದರಿಂದ ಬರುವಂಥ ಕರುಗಳು, ಬ್ರೀಡು, ಡೆಫಿನೆಟ್ಲಿ 1-2 ಹಸು ತೊಗೊಳ್ತೀರಾ, ಅದ್ರ ಜೊತೆಗೆ ಒಂದು ಕರುನೂ ಕೊಡ್ತಾ ಇರ್ತೀನಿ ನಾನು. ಬೆಳೀರಿ, ಬೆಳೆದು ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿತ್ವ ಬೆಳೆಸಬೇಕು, ಅದ್ರ ಜೊತೆಗೆ ಫೈನಾನ್ಷಿಯಲ್ ಪವರ್ಫುಲ್ ಆಗಬೇಕು. ಫೈನಾನ್ಷಿಯಲಿ ನಾನು ಪವರ್ಫುಲ್ ಅಲ್ಲಿ ಅಂದಾಗ ಯಾರು ನನ್ನ ಮಾತು ಕೇಳಲ್ಲ, ಯಾರು ನನಗೆ ಕೇರು ಮಾಡಲ್ಲ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪ್ರಿಫರೆನ್ಸೇ ಫೈನಾನ್ಷಿಯಲ್ ಪವರ್ಫುಲ್ ಆಗಿ. ರೈತ ಇವತ್ತು ಸಾಮಾನ್ಯ ರೈತ ಅಲ್ಲ, ರೈತಂತೆ ರೈತ ಬಿಟ್ಟರೆ ರೈತ ಬರೀ ಒಂದು ಹೈನುಗಾರಿಕೆ 2 ಎಕರೆ ಜಮೀನು ಇರೋರು ಇವತ್ತು ಏನೂ ಇಲ್ಲ ಅಂತ 2 ಎಕರೆ ಜಮೀನು ಇಟ್ಕೊಂಡು ನನ್ನ ಹತ್ರ ಬರ್ರಿ, ನಾನು ಸಾಧನೆ ಮಾಡೋದು ತೋರಿಸ್ಕೊಡ್ತೀನಿ. ಸಾಧನೆಗೆ ಗುರಿ ಮುಖ್ಯ. ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಇದ್ದಂಗೆ, ನೆನಪಿರಲಿ. ಜೀವನದಲ್ಲಿ ಏಮ್ಲೆಸ್ ಲೈಫ್ ಈಸ್ ಲೈಕ್ ಎ ವಿಂಗ್ಲೆಸ್ ಬರ್ಡ್. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನೀವು ರೂಪಿಸ್ಕೊಳ್ತಿರೋ, ಹಾಳು ಮಾಡ್ಕೊಳ್ತಿರೋ ಏನು ಗೊತ್ತಾ, ಎಲ್ಲೇ ಹೋಗಿ ಈ ರೋಡು ಪಾರೋಡು ಅಲ್ಲಿ ಇಲ್ಲಿ ಹೋಗಿ ಹಸು ತೊಗೋಬೇಡಿ. ತೊಗೋಬೇಕಂದ್ರೆ ಬೇಕಾದರೆ ಟಾಪ್ ಕ್ವಾಲಿಟಿ. ನಾನು ಅಷ್ಟೇ ದೊಡ್ಡ ಕೆಸಲು ತೋರಿಸಿ ಅಡ್ಡು ತೋರಿಸಿ ಸೇಲ್ ಮಾಡ್ಬೋದು, ನಾವು ಮಾಡಲ್ಲ. ನಾವು ಏನು ಗೊತ್ತಾ, ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ನಿಮ್ಮ ಹಸುಗಳು ನಿಮ್ಮ ಹತ್ರ ಹೋದಾಗ ನೋಡಿ 1000 ಹಸು ಕೊಟ್ಟಿದ್ದೀನಿ. ನಾನು ಯಾವುದು ಬಾಟಮ್ ತೋರಿಸ್ಕೊಳ್ಳಲ್ಲ. ಬಾಟಮ್ ತೋರಿಸಿ ರೆಡಿ ಇರೋದಿದ್ದರೆ ರೆಡಿ ಇದೆ, ಈಗ 2-3 ದಿನ ಕರು ಹಾಕುತ್ತೆ ಅಂತ ಕೊಡ್ತೀನಿ. ಬಿಟ್ಟರೆ ನಾನು ಪ್ರಿಕಾಷನಲ್ಲಿ 15-20 ಡೇಸ್ ಇರುವಂಥ ಹಸುಗಳು ತೊಗೊಬರ್ತೀನಿ. ಯಾಕಂದರೆ ನಮ್ಗೆ ಬರಬೇಕು, ನಮ್ಮ ಆರಾಮಾಗಿರಬೇಕು, ನಮ್ಮ ಜೊತೆಗೆ ಟೈಮ್ ಕಳಿಬೇಕು, ಆರಾಮಾಗಿ ನೆಮ್ಮದಿಯಾಗಿದ್ದು ಕರು ಹಾಕಿದ್ರೆ ಯಾವತ್ತೂ ಫೇಲ್ ಅನ್ಸಲ್ಲ. ನಿಸರ್ಗ ಡೈರಿ ಫಾರ್ಮ್ 1 and only ಬ್ರೀಡಲ್ಲಿ ಕೆಲಸ ಮಾಡ್ತಾ ಇರೋದು. ನೀವು ಎಲ್ಲಿ ಬೇಕಾದರೂ ಹೋಗಿ, ಈ ಫಾರ್ಮು ನಿಮಗೆಲ್ಲೂ ಸಿಗಲ್ಲ. ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ನಮ್ಮ ಹಸುಗಳು ಸಿಗುತ್ತೆ. ಶಿವಮೊಗ್ಗದಲ್ಲಿ ಬಂದರೆ ಎನಿ ಟೈಮ್ ಹಸುಗಳು ಒಂದರಿಗೆ ನಾವು ಟಾಪ್ ಹಸುಗಳು ಸಿಗುತ್ತೆ, ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ಬಟ್ ರೈಟು ಒಳ್ಳೆ ರೇಟ್ ಇರುತ್ತೆ ನಮ್ಮ ಹತ್ರ. ಕಡಿಮೆ ರೇಟಿಗೆ ನಮಗೆ ಹಸು ಸಿಗಲ್ಲ. ಕ್ವಾಲಿಟಿ ಹಸು ಅಂದ ತಕ್ಷಣ ಪ್ರೈಸ್ ಕಟ್ಟಲೇಬೇಕು, ಇಲ್ಲಲ್ಲ. ಪಂಜಾಬಲ್ಲೂ ಅಷ್ಟೇ ದೊಡ್ಡ ರೇಟಿಗೆ ಹೋಗ್ತವೆ. ಯಾಕಂದರೆ ನಾನು ಲೋಕಲ್ ಹಸುಗಳು ತಂದು ಕಡಿಮೆ ಕೊಡ್ಬೋದು, ನಮ್ಮಲ್ಲಿಲ್ಲ. ನಾನು ವರ್ಕ್ ಮಾಡೋದು ಕ್ವಾಲಿಟಿ ಮೇಲೆ, ಕ್ವಾಂಟಿಟಿ ಮೇಲೆ ಅಲ್ಲ. ಕ್ವಾಂಟಿಟಿ ಮೇಲೆ ವರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡಿದು. ಆದರೆ ನನ್ನ ಉದ್ದೇಶ ಇರೋದು ಕ್ವಾಲಿಟಿ ಹಸುಗಳು. ನಿಸರ್ಗ ಡೈರಿ ಫಾರ್ಮಲ್ಲಿ 1000 ಹಸು ಕೊಟ್ಟಿದ್ದೀವಿ. ನಿಸರ್ಗ ಡೈರಿ ಫಾರ್ಮ್ 1 and only ಬ್ರೀಡಲ್ಲಿ ಕೆಲಸ ಮಾಡ್ತಾಯಿದ್ದು. ನಂಬರ್ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಒಂದ್ಸಲಿ ಭೇಟಿ ಮಾಡಿ. ನಿಮ್ಮ ಒಂದು ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ. ಧನ್ಯವಾದಗಳು.